ರಬಕವಿ ಬನ್ನಟ್ಟಿ ತಾಲೂಕಿನ ಶ್ರೀ ಅನ್ನದಾನೇಶ್ವರ ಪಾರ್ಥಿವ ಶರೀರ ರಾತ್ರಿ 12 ಗಂಟೆಗೆ ಬಂಡಿಗಿನಿಗೆ ಬಂದು ತಲುಪಿದೆ. ಹೌದು ಪ್ರಿಯ ವೀಕ್ಷಕರೇ, ಸುಕ್ಷೇತ್ರ ಬಂಡಿಗಿನಿ ಬಸವ ಗೋಪಾಲ ನೀಲಮಾಣಿಕ್ಯ ಮಠಕ್ಕೆ ಶ್ರೀ ಅನ್ನದಾನೇಶ್ವರ ಪಾರ್ಥಿವ ಶರೀರ ಬೆಳಗಾವಿಯಿಂದ ಅಥಣಿ ತಾಲೂಕಿನ ತಮ್ಮ ಹುಟ್ಟೂರಾದ ಸೌದಿ ಗ್ರಾಮಕ್ಕೆ ಹೋಗಿ ಸೌದಿ ಗ್ರಾಮದಿಂದ ಹಿಪ್ಪರಗಿ ಕುಳ್ಳಳ್ಳಿ ಯಲ್ಲಟ್ಟಿ ಮಾರ್ಗವಾಗಿ ಬಂಡಿಗಿನಿ ಶ್ರೀಮಠಕ್ಕೆ ಬಂದು ತಲುಪಿದೆ. ಲಕ್ಷಾಂತರ ಜನರು ಶ್ರೀಮಠದಲ್ಲಿ ಕಾಯುತ್ತಿದ್ದರು. ಲಕ್ಷಾಂತರ ಭಕ್ತಾದಿಗಳ ಆಕ್ರಂದನ ಮುಗಿಲು ಮುಟ್ಟಿತು. ರಾತ್ರಿ 12 ಗಂಟೆಗೆ ಒಂದು ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಮಾಡಿಕೊಂಡಿದ್ದರು. ರಾತ್ರಿ 12 ಗಂಟೆಯಿಂದಲೇ ಭಕ್ತರಿಗೆ ದರ್ಶನಕ್ಕೆ ಸಕಲ ಸಿದ್ಧತೆಗಳು ನಡೆಸಿದರು ಮತ್ತು ಸಾಕಷ್ಟು ಮಠಾಧೀಶರು ಜನಪ್ರತಿನಿಧಿಗಳು ಸೇರುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತಾರೆ. ಇವತ್ತು ಸಾಯಂಕಾಲ 4 ಗಂಟೆಯವರೆಗೆ ಭಕ್ತರಿಗೆ ಮುಕ್ತವಾಗಿ ಅವಕಾಶ ಇರುತ್ತದೆ ದರ್ಶನಕ್ಕಾಗಿ. ನಂತರ 4 ಗಂಟೆಗೆ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ ನೆರವೇರುವುದು. ಅಂತ್ಯಕ್ರಿಯೆಯಲ್ಲಿ ಸಾಕಷ್ಟು ಭಕ್ತಾದಿಗಳು ಜನಪ್ರತಿನಿಧಿಗಳು ಮಠಾಧೀಶರುಗಳು ಸೇರುವ ಸಾಧ್ಯತೆ ಇರುತ್ತದೆ ಅಂತ ಅಲ್ಲಿನ ಪ್ರತಿನಿಧಿಗಳು ತಿಳಿಸಿದ್ದಾರೆ.